ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮಗೆ ನಿನ್ನೆ ವಿಡಿಯೋದಲ್ಲಿ ನಾನು ಶ್ರೀ ಕಾಡು ಮಲ್ಲೇಶ್ವರ ಸ್ವಾಮಿ ಟೆಂಪಲ್ನ ತೋರಿಸಿದ್ದೆ. ಇವತ್ತು ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೇ ಹತ್ತಿರದಲ್ಲೇ ಇಲ್ಲಿ ನೋಡಿ, ನಿಮ್ಗೆ ಎದುರುಗಡೆ ಕಾಣಿಸ್ತಿದ್ದಿಲ್ಲ, ಇದು ಗಂಗಮ್ಮ ದೇವಿ ದೇವಸ್ಥಾನ ನೋಡಿ. ಇಲ್ಲಿ ನಿಮಗೆ ಫೋಟೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೇಮ್ ಅದೇ ಮೂರ್ತಿನ ಒಳಗಡೆ ಇರೋದು ನೋಡಿ. ಆ ಕಡೆ ಇನ್ನೊಂದು ಕಾಣಿಸ್ತಲ್ಲ, ಅದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಸ್ನೇಹಿತರೆ, ಇವತ್ತು ನಾನು ಅಲ್ಲೇ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಸ್ವಲ್ಪ ದೂರದಲ್ಲಿದ್ದೀನಿ ನೋಡಿ. ಇದೆ ದೇವಸ್ಥಾನ ಶ್ರೀ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರ ಅಂತೇಳಿ. ಸೊ ದಕ್ಷಿಣ ಮುಖದಲ್ಲಿ ನಂದಿ ಕೂತಿರೋದು ಬಹಳ ಅಪರೂಪ, ಅಲ್ಲೊಂದಿಲ್ಲೊಂದು. ಸೊ ಅದೇ ರೀತಿಲಿ ಆ ಒಂದರಲ್ಲಿ ಇದು ಒಂದು ಹೌದು. ಬನ್ನಿ ದೇವಸ್ಥಾನದಲ್ಲಿ ಹೋಗೋಣ, ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದರಲ್ಲಿ ಏನು ವಿಶೇಷ ಅಂತೇಳಿ. ನೋಡಿ ಎಷ್ಟು ಸುಂದರವಾಗಿ, ಇವಾಗ ಎಷ್ಟು ಚೆನ್ನಾಗಿ ಆರಾಮಾಗಿ ಕುತ್ಕೊಂಡಿದ್ದಾರಲ್ಲ ಜನ, ಸುಂದರವಾಗಿ ಕಾಣಿಸ್ತಾ ಇದೆಯಲ್ಲ ಈ ಜಾಗ. ಮೊದಲು ಈ ರೀತಿ ಇರಲಿಲ್ಲ ಸ್ನೇಹಿತರೆ. ಮೊದಲು ಇಲ್ಲಿ ಕಬ್ಬು ಬೆಳೀತಾ ಇದ್ರು, ಬಾಳೆ ತೋಟ ಇತ್ತು, ಆ ಥರ ಎಲ್ಲ ಇತ್ತು. ಇಲ್ಲಿ ಏನು ಕಬ್ಬು ಬೆಳೀತಾ ಇದ್ದ ಅಂದರೆ, ನಾನು ಹೇಳ್ತಾ ಇರೋದು 1997ಗಿಂತ ಮುಂಚೆ, ಆಯಿತಾ. ಇಲ್ಲೊಬ್ಬ ಏನು ಜಮೀನು ಮಾಡ್ಕೊಂಡಿದ್ದಲ್ಲ, ಅವನು ಈ ಜಾಗನ ಅಕ್ರಮವಾಗಿ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ಅವನೊಂದು ಅಕ್ರಮ ಮಾಡ್ಕೊಂಡು ತನ್ನ ಹೆಸರಿಗೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾನೆ. ನಂತರ ಆತ ಏನು ಮಾಡ್ತಾನೆ, ಇದೊಬ್ಬ ಹೊರ ರಾಜ್ಯದವನಿಗೆ ಮಾರಿ ಹೋಗ್ತಾನೆ. ಆತ ಒಬ್ಬ ಬಿಸ್ನೆಸ್ ಮ್ಯಾನು. ಆತ ಇಲ್ಲಿ ಬಂದ್ಬಿಟ್ಟು ಇದನ್ನೆಲ್ಲ ಕೆಡವಿ ಇದನ್ನು ಮಾಡಿ, ಸೊ ಒಂದು ಹೊಸ್ದಾಗಿ ಏನೋ ಇಂಡಸ್ಟ್ರಿ ಓಪನ್ ಮಾಡೋಕೆ ಹೋಗ್ತಿರ್ತಾನೆ. ಅವಾಗ ಇಲ್ಲಿ ಸ್ಥಳೀಯರೆಲ್ಲ ಗಲಾಟೆ ಮಾಡ್ತಾರೆ. ಅದು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಏನು ಮಾಡೋಕ್ಕಾಗಲ್ಲ, ಕೊನೆ ಕೋರ್ಟೇ ಹೋಗುತ್ತೆ. ಕಾರಣ ಏನಂದರೆ, ಅದನ್ನ ಹತ್ರ ಪೇಪರ್ಸ್ಗಳು ಇದೇನು ದಾಖಲೆಗಳಿದಾವೆಲ್ಲ ಪಕ್ಕ ಇರುತ್ತೆ. ಸೊ ಅದು ಹೆಂಗೆ ಮಾಡಿಸ್ಕೊಂಡ ಗೊತ್ತಿಲ್ಲ, ಎಲ್ಲ ಪಕ್ಕ ಇರುತ್ತೆ. ಅದಕ್ಕೆ ಜನ ಏನು ಮಾಡ್ತಾರೆ, ಅದು ಕೋರ್ಟಿಗೆ ತೊಗೊಂಡು ಹೋಗ್ತಾರೆ. ಕೋರ್ಟಲ್ಲಿ ಸ್ಥಳೀಯರ ಪ್ರಕಾರನೇ ಸ್ಥಳೀಯರಿಗೆ ಅಂದರೆ ಸ್ಥಳೀಯರ ಪರವಾಗೇ ಬರುತ್ತೆ ಏನಿದು ತೀರ್ಪು. ಸೊ ಆವಾಗ ಇಲ್ಲಿ ಇದನ್ನ ಈ ರೀತಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಸೊ ಈಗ 1997ಗಿಂತ ಮುಂಚೆ ಈ ರೀತಿ ಇರಲಿಲ್ಲ ಸ್ನೇಹಿತರೆ ಈ ಜಾಗ. ನೋಡಿ ಈಗಿದೆ ದೇವಸ್ಥಾನ ಇದು. ಇಲ್ಲಿ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ, ಬನ್ನಿ ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ ನೋಡಿ. ಹೋಗೋಣ, ಎಂಟ್ರಿ ತೊಗೊಳೋಣ ಇವಾಗ. ನೋಡಿ ಸುಂದರವಾಗಿ ಕಾಣಿಸ್ತಿದೆ, ನಂದಿ ವಿರಾಜಮಾನವಾಗಿ ಕುಂತಿದ್ದಾನೆ ಅಲ್ಲಿ. ಕಾಣಿಸ್ತಾ ಇರ್ಬೇಕು ಅನ್ಸುತ್ತೆ ನಿಮಗೆ. ನೋಡಿ ಕಾಣಿಸ್ತಾ ಇದೆ. ಜನ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ನೋಡೋಕೆ. ಇವತ್ತು ಸಂಡೇ, ಆ್ಯಕ್ಚುಲಿ ಭಾನುವಾರ. ನೋಡಿ ಮುಂದೆ ಕಲ್ಯಾಣಿ, ಮೇಲೆ ನಂದಿ ಬಾಯಿಯಿಂದ ನೀರು ಶಿವನ ತಲೆ ಮೇಲೆ, ಶಿವಲಿಂಗು ಮೇಲೆ ಬೀಳ್ತಾ ಇದೆ. ಲಿಂಗು ಮೇಲೆ ಬಿದ್ದಿರೋ ನೀರು ಕಲ್ಯಾಣಿಗೆ ಬರ್ತಾ ಇದೆ ನೋಡಿ. ಇನ್ನು ಒಳ ಹೋಗೋಣ, ತೋರಿಸ್ತೀನಿ ನಿಮಗೆ ಕ್ಲೀನಾಗೆಲ್ಲ. ಸ್ನೇಹಿತರೆ ನೋಡಿ, ಹಿಂಗಿದೆ ಒಳಭಾಗ. ಇದೇನು ದೇವಸ್ಥಾನ ಇದೆ ಅಂದರೆ, ಇದೇನು ಫುಲ್ಲು ಮುಚ್ಚಿಗೆ ಥರ ಇಲ್ಲ. ಸೊ ಓಪನ್ ಸ್ಪೇಸಲ್ಲೇ ಇದೆ ಆ್ಯಕ್ಚುಲಿ. ಇಲ್ಲೆಲ್ಲ ಧೈರ್ಯವಾಗಿ ವಿಡಿಯೋ ಮಾಡ್ಬೋದು, ಆದರೂ ಜನ ಜಾಸ್ತಿ ಇರೋ ಟೈಮಲ್ಲಿ ವಿಡಿಯೋ ಮಾಡೋಕ್ಕೆ ಕೊಡಲ್ಲ. ಸೊ ನಾನು ಇಲ್ಲಿಂದನೇ ವಿಡಿಯೋ ಮಾಡಿ ನಿಮಗೆ ಪೂರ್ತಿಯಾಗಿ ಝೂಮ್ ಎಲ್ಲ ಮಾಡಿ ತೋರಿಸ್ತೀನಿ ನೋಡಿ. ಹಿಂಗೆ ಬರ್ತಾರೆ ಭಕ್ತರು ಲೆಫ್ಟ್ ಸೈಡಿಂದ ಬಂದ್ಬಿಟ್ಟು ಕೆಳಗೆ ಹೋಗಿ ಅಲ್ಲಿ ಶಿವಲಿಂಗ ದರ್ಶನ ಮಾಡಿಕೊಂಡು, ಮೇಲೆ ನಂದಿ ದರ್ಶನ ಮಾಡಿಕೊಂಡು, ನೋಡಿ ನಂದಿ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಇವಾಗ ಜೂಮ್ ಮಾಡಿದ್ದೀನಿ. ಇಲ್ಲಿ ವಿಶೇಷನೇ ಅದು ಸ್ನೇಹಿತರೆ, 365 ದಿನ, ವರ್ಷದ 365 ದಿನವೂ ನಂದಿ ಬಾಯಲ್ಲಿ ನೀರು ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಒಂದು ದಿನ ಇದು ಸುಮಾರು ಈಗ ಒಂದು 450 ವರ್ಷದ ಇತಿಹಾಸ ಅಂತಾರೆ. ಬಟ್ ಇದು ಎಷ್ಟು ವರ್ಷದ ಹಳೆಯದೋ ಗೊತ್ತಿಲ್ಲ. ಅಷ್ಟು ವರ್ಷದಿಂದನೂ ನಂದಿ ಬಾಯಲ್ಲಿ ನೀರು ಬರ್ತಾನೆ ಇದೆ. ಈ ಮುಂದೆ ಕಲ್ಯಾಣಿ ತುಂಬ್ತಾನೆ ಇದೆ. ಕಲ್ಯಾಣಿ ನೀರು ಹೊರ ಹೋಗ್ತಾನೆ, ಅದನ್ನು ನಿಮಗೆ ತೋರಿಸ್ತೀನಿ ಆಮೇಲೆ. ನೋಡಿ ಕಲ್ಯಾಣಿನ ಇದು ಹೇಗಿದೆ ನೋಡಿ. ಇಲ್ಲಿ ಆಮೆಗಳೆಲ್ಲ ಎಷ್ಟೊಂದು ಮಲ್ಕೊಂಡಿದ್ದಾವೆ. ಒಳಗಡೆ ಮೀನು ಬಿಟ್ಟಿದ್ದಾರೆ, ಮೀನು ಇದ್ದಾವೆ. ಆಮೆಗಳಂದ್ರೂ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಇಲ್ಲಿ ನಂದಿ ಒಂದು ಕಾಣಿಸ್ತಾ ಇದೆ ನಿಮಗೆ. ಈ ನಂದಿ ನೋಡ್ಕೊಳ್ಳಿ, ಹೇಳ್ತೀನಿ ಇವಾಗ ನಿಮಗೆ. ಆ ನಂದಿ ಬಾಯಲ್ಲಿರೋ ನೀರು ತೀರ್ಥ ಶಿವನ್ ಅಂದರೆ ಇಲ್ಲಿ ಶಿವಲಿಂಗ ಮೇಲೆ ಬೀಳುತ್ತೆ. ಅಲ್ಲಿಂದ ಕಲ್ಯಾಣಿ ಬರುತ್ತೆ. ಕಲ್ಯಾಣಿಯಿಂದ ಇಲ್ಲಿಂದ ಹೊರ ಹೋಗುತ್ತೆ ಸ್ನೇಹಿತರೆ. ಏನು ಈ ನಂದಿ ಕೂತಿದೆಯಲ್ಲ, ಈ ಜಾಗದಿಂದ ಇದ್ರ ಬಾವಿಯಿಂದ ಹೊರ ಹೋಗುತ್ತೆ. ಇಲ್ಲೊಂದು ಬಾವಿ ಇದೆ, ಹೊರ ಬಾವಿಗೆ ಹೋಗುತ್ತೆ. ಬಾವಿಯಿಂದ ಕಾಲುವೆಯಿಂದ ಅದಂಗೆ ನದಿ ಸೇರ್ತಾ ಇತ್ತು. ಇವತ್ತು ನದಿ ಎಲ್ಲ ಮೋರಿ ಆಗ್ಬಿಟ್ಟಿದ್ದಾವೆ. ಸೊ ಹೀಗಿತ್ತು ಇದು ಪ್ರೊಸೀಜರ್ ಆ್ಯಕ್ಚುಲಿ ಅವತ್ತಿನ ಕಾಲದಲ್ಲಿ. ಇಲ್ಲಿ ನೋಡಿ, ಇವಾಗ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ, ನಂದಿ ಬಾಯಿಂದ ನೀರು ಬರ್ತಾ ಇರೋದು ನೋಡಿ. ಭಕ್ತರೆಲ್ಲ ಇಲ್ಲೇ ಕೈ ಮುಗಿದು ಆರತಿ ತಗೊಂಡು, ಆಶೀರ್ವಾದ ತಗೊಂಡು ಮುಂದೆ ಹೋಗ್ತಾರೆ. ಇಲ್ಲಿ ನಿಮಗೆ ನಂದಿ ಬಾಯಿಂದ ಏನು ನೀರು ಬರ್ತಾ ಇದೆ ಅದನ್ನೇ ತೀರ್ಥವಾಗಿ ಹಿಡಿದು ಕೊಡ್ತಾರೆ ಡೈರೆಕ್ಟಾಗಿ. ನಿಮಗೆ ಒಂದು ಬಾಟ್ಲು ಇರುತ್ತೆ, ಅವ್ರ ಹತ್ರನೇ ಇರುತ್ತೆ. ಸೊ ಹಿಡಿದು ಕೊಡ್ತಾರೆ, ಅದನ್ನು ತೊಗೊಂಡ್ಬೇಕಾದ್ರೆ ಹೋಗ್ಬೋದು ನೋಡಿ. ಹಿಂಗೆ ಕಾಣಿಸ್ತಾ ಇದೆಯಾ. ಬಟ್ ಈಗೇನಾಯಿತು ಅಂದರೆ, ಈ ಕಲ್ಯಾಣಿ ನೀರು ಹೊರಗಡೆ ನಂದಿ ಬಾಯಿಂದ ಹೋಗ್ತಾ ಇಲ್ಲ. ಸೊ ಇಲ್ಲಿ ಪೈಪ್ ಹಾಕಿ ಅದನ್ನು ಮೋಟ್ರ್ ಹಾಕಿ ಎಳಿತಾರೆ. ಕಾರಣ ಇಷ್ಟೇ. ಇಲ್ಲಿ ನೋಡಿ, ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಇವಾಗ ಇನ್ನೂ ಕ್ಲಿಯರಾಗಿ ನೋಡಿ. ಶಿವನ ತಲೆ ಮೇಲೆ ಅಂದರೆ ಇಲ್ಲಿ ಶಿವಲಿಂಗ ಮೇಲೆ ನೀರು ಬೀಳ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ. ಇವತ್ತು ಆ್ಯಕ್ಚುಲಿ ಬಿಡ್ತಾರೆ ವಿಡಿಯೋ ಮಾಡೋಕೆ ಹತ್ರ ಹೋಗಿ, ಬಟ್ ಇವತ್ತು ರಶ್ ಇರೋದಕ್ಕೆ ನಮ್ಮಲ್ಲಿ ಬಿಡ್ತಾ ಇಲ್ಲ. ನಾನು ಬಂದಿರೋ ಟೈಮೇ ಇವತ್ತು ಸರಿ ಇಲ್ಲ ಅನಿಸುತ್ತೆ ನೋಡಿ. ಕಾಣಿಸ್ತಿದೆ ಆಮೆಗಳು.
ಕಾರಣ ಇಷ್ಟೇ, ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೆ ನಾನು, ನಂದಿ ಬಾಯಿಂದ ನೀರು ಯಾಕೆ ಹೊರಗಡೆ ಹೋಗಲ್ಲ, ಪೈಪಲ್ಲಿ ಎಳಿತಾರೆ, ಪೈಪಿಂದ ಅದೇ ಮೋಟ್ರ್ ಹಾಕಿ ತೆಗಿತಾರೆ ಅಂತ ಯಾಕೆ ಹೇಳ್ತಿದ್ದೀನಿ ನೋಡಿ. ಇಲ್ಲಿ ಪೈಪ್ ಕಾಣಿಸ್ತಾ ಇದೆಯಾ? ಯಾಕಂದರೆ ಆ ಲೆವೆಲಿಗೆ ನೀರು ಬರೋ ಅಷ್ಟೇ ಕಲ್ಯಾಣಿಲಿ ತುಂಬ ಎತ್ತರಕ್ಕೆ ಬಂದ್ಬಿಡುತ್ತೆ ನೀರು. ಸೊ ಅವಾಗ ಇಲ್ಲಿ ಓಡಾಡೋರಿಗೆ, ಆಮೇಲೆ ಶಿವಲಿಂಗ ಮುಚ್ಕೊಂಡ್ಬಿಡುತ್ತೆ ಅದು. ಸೊ ಹಂಗಾಗಿ ಅದೆಲ್ಲ ಬೇಡ ಆಗ್ಬಿಟ್ಟು ಇದನ್ನ ತೆಗಿತಾರೆ. ಆಮೇಲೆ ಇನ್ನೊಂದು ಏನು ಸ್ನೇಹಿತರೆ ಅಂದರೆ, ನಿಮ್ಗೆ ಹೇಳ್ತೀನಿ, ಇವಾಗ ಹೊರ ಹೋಗೋಣ. ಸೊ ಹೊರ ಹೋಗ್ತಾ ನಿಮ್ಗೆ ಹೇಳ್ತೀನಿ, ಇಲ್ಲಿ ಏನಾವತ್ತ ಇಂಡಸ್ಟ್ರಿ ಪರ್ಸನ್ ಬಂದು ಇದನ್ನು ಕೆಡವಕ್ಕೆ ನೋಡ್ತಾನೋ, ಸ್ಥಳೀಯರು ಗಲಾಟೆ ಮಾಡ್ತಾರಲ್ಲ. ಸೊ ಆಗ ಇಲ್ಲಿ ಜನ ಇದನ್ನೆಲ್ಲ ಅಂದರೆ ಇವ್ರ ತೀರ್ಪು, ಕೋರ್ಟು ಸ್ಥಳೀಯರ ಪರವಾಗಿ ತೀರ್ಪು ಕೊಡುತ್ತೆ. ನಿಮಗೆ ಅವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಬಾವಿಗೆ ಬರುತ್ತೆ ನೀರು ಅಲ್ಲಿಂದ ಕಲ್ಯಾಣಿಯಿಂದ ಅಂತ ನೋಡಿದ್ದೇನೆ. ಈ ಬಾವಿಗೆ ಬರೋದು, ಇಲ್ಲಿಂದ ಮತ್ತೆ ಆಚೆ ಹೋಗುತ್ತೆ ಅದು ಕಾಲುವೆಗೆ. ಆಮೇಲೆ ಮೊದಲು ಆ ಥರ ಇತ್ತು, ಈಗ ಎಲ್ಲೆಲ್ಲಿ ಹೋಗುತ್ತೋ ಗೊತ್ತಿಲ್ಲ. ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ? ನೋಡಿ ಆ ಪೈಪಲ್ಲಿ ನೀರು ಬರ್ತಾ ಇದೆ. ಇದು ನೇರವಾಗಿ ಕೆಳಗಡೆಯಿಂದನೇ ಬರುತ್ತೆ ಆ್ಯಕ್ಚುಲಿ. ಸೊ ಇವರು ಅಷ್ಟು ಇದನ್ನು ಮಾಡೋಕ್ಕಲ್ಲ, ನಂದಿ ಬಾಯಿಯಿಂದ ಹೊರ ಬರೋವರೆಗೂ ಕಾಯೋಕ್ಕಾಗಲ್ಲ. ಯಾಕಂದರೆ ಕಲ್ಯಾಣಿ ಮೇಲಕ್ಕೆ ಬಂದ್ಬಿಡುತ್ತೆ ನೀರು. ಸೊ ಹಂಗಾಗಿ ಬೇಗ ಹೊರ ಹಾಕ್ತಾರೆ. ಅದೇ ಹೇಳಿದ್ನಲ್ಲ, ಈ ಪರವಾಗಿ ಬಂದಮೇಲೆ ತೀರ್ಪು ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಗೆಳೆಯರ ಬಳಗ ಅಂತ ಇದೆಯಲ್ಲ, ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಗೆಳೆಯರ ಬಳಗ, ಅವರು ಇದನ್ನು ತಗೊಂಡು ಕ್ಲೀನ್ ಮಾಡಿ ಈ ಥರ ಮಾಡಿರೋ ಸ್ನೇಹಿತರೆ. ಅವರು ಕ್ಲೀನ್ ಮಾಡೋಕೆ ಹೋದಾಗಲೇ ಗೊತ್ತಾಗೋದು ಒಂದು ಶಿವಲಿಂಗ ಇದೆ, ಆ ಶಿವಲಿಂಗ ತಲೆ ಮೇಲೆ ನಂದಿ ನೀರು ಬರ್ತದೆ, ನಂದಿ ನೀರು ಬೀಳ್ತಾ ಇದೆ ಅಂತೇಳಿ. ಇವರು ಇಲ್ಲಿ ಜನ ಸ್ಥಳೀಯರು ನಂದಿ ನೋಡಿರ್ತಾರೆ, 365 ದಿನ ನೀರು ಬರೋದು, ಆದರೆ ಯಾವತ್ತೂ ಶಿವನ್ ನೋಡಿರಲ್ಲ. ಸೊ ಅವತ್ತು ಗೊತ್ತಾಗುತ್ತೆ. ನೋಡಿ ನಾನು ತೊಗೊಂಡಿದ್ದೀನಿ ಇಲ್ಲಿ ತೀರ್ಥ ಮತ್ತು ಲಾಡು ಕೊಡ್ತಾರೆ ಇಲ್ಲಿ ಪ್ರಸಾದವಾಗಿ. ಆದರೆ ಯಾವುದು ಫ್ರೀ ಆಗಿಲ್ಲ, ದುಡ್ಡಿಗೆ ಕೊಡೋದು. ಇದು 30 ರೂಪಾಯಿ ತೀರ್ಥ, ಲಾಡು ಅದು 30 ರೂಪಾಯಿನೇ, 10 ರೂಪಾಯಿ ಬೀಳುತ್ತೆ. ಆಮೇಲೆ ಏನಿದೆ ಅಂದರೆ, ಈ ತೀರ್ಥ ಕುಡಿಯೋದ್ರಿಂದ ಏನೋ ರೋಗಗಳೆಲ್ಲ ಹೋಗುತ್ತೆ ಅಂತೇಳಿ ಸೊ ತಗೊಂಡಿದ್ದೀನಿ. ಸರಿ ಬನ್ನಿ ಹೋಗೋಣ ಇವಾಗ. ನೋಡಿ ಇಲ್ಲಿ ನಿಮಗೆ ಇವಾಗ ಗಂಗಮ್ಮ ದೇವಿ ದೇವಸ್ಥಾನ ತೋರಿಸ್ತೀನಿ. ಇದು ತುಂಬ ಪವಾಡವಾಗಿರೋಂಥ ದೇವಸ್ಥಾನನೇ, ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನಾನು ಆ್ಯಕ್ಚುಲಿ ಅಲ್ಲಿ ನೋಡ್ಕೊಂಡೇ ಬಂದೆ ಬರಬೇಕಾದ್ರೆ. ಸೀದಾ ನೋಡಿ ಜನ ಎಲ್ಲ ಇಲ್ಲಿ ನಂದಿನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಸೀದಾ ಅಲ್ಲಿಗೆ ಹೋಗ್ತಿದ್ದಾರೆ ಎಲ್ಲರೂ. ಇಲ್ಲಿ ಬಲಗಡೆ ಒಂದು ದೇವಸ್ಥಾನ ಇದೆ ಸ್ನೇಹಿತರೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಅದು ತುಂಬ ಒಳ್ಳೆ ದೇವಸ್ಥಾನ. ಈ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಗೆ ಬಂದುಬಿಟ್ರೆ ಇವೆಲ್ಲ ಒಟ್ಟಿಗೆ ನೋಡ್ಬೋದು ಸ್ನೇಹಿತರೆ, ಒಂದೇ ಜಾಗದಲ್ಲಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಷ್ಟೊತ್ತು ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ನಮಸ್ಕಾರ.